ಇದರ ಜಿಲ್ಲೆಯ ಒಬ್ಬ ಧೀಮಂತ ರಾಜಕಾರಣಿ ಭೀಮಣ್ಣ ಖಂಡ್ರೆ 4 ಬಾರಿ ಶಾಸಕರಾಗಿದ್ದರು, 2 ಬಾರಿ ಪರಿಷತ್ನ ಸದಸ್ಯರಾಗಿದ್ದರು. ಬಾಲ್ಕಿ ಕ್ಷೇತ್ರದಿಂದ 4 ಬಾರಿ ಗೆದ್ದು ಕ್ಷೇತ್ರದ ಶಾಸಕರಾಗಿದ್ದಂಥ ಭೀಮಣ್ಣ ಖಂಡ್ರೆ 1962, 1967, 1978 ಮತ್ತೆ 83ರಲ್ಲಿ ಭೀಮಣ್ಣ ಖಂಡ್ರೆ ಶಾಸಕರಾಗಿದ್ದರು. 1992ರಲ್ಲಿ ಮೊಯ್ಲಿ ಸರ್ಕಾರದಲ್ಲಿ, ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು. ಸಾರಿಗೆ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಭೀಮಣ್ಣ ಖಂಡ್ರೆ 1992ರಲ್ಲಿ. ವೀರಪ್ಪ ಮೊಯ್ಲಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ರು. ಆಗ ಭೀಮಣ್ಣ ಖಂಡ್ರೆ ಅವರು ಸಚಿವರಾಗಿದ್ದರು, ಸಾರಿಗೆ ಮಂತ್ರಿ ಆಗಿದ್ದರು. 1994, 2000 ಇಸ್ವಿಯಲ್ಲಿ ಎಂಎಲ್ಸಿ ಆಗಿದ್ರು ಭೀಮಣ್ಣ ಖಂಡ್ರೆ, ಪರಿಷತ್ನ ಸದಸ್ಯರಾಗಿದ್ದರು. ವಯೋಸಹಜ ಕಾಯಿಲೆ 102 ವರ್ಷ ವಯಸ್ಸಾಗಿತ್ತು. ಶತಾಯುಷಿ ಭೀಮಣ್ಣ ಖಂಡ್ರೆ ಅವರಿಗೆ 102 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಭೀಮಣ್ಣ ಖಂಡ್ರೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿದೆ. ಭಾರತ ಲೋಕಕ್ಕೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಪ್ರಯಾಣವನ್ನ ಮಾಡಿದ್ದಾರೆ. 4 ಬಾರಿ ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು, ಪರಿಷತ್ನ ಸದಸ್ಯರು ಕೂಡ ಆಗಿದ್ದಂಥ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ. ಇದರ ಜಿಲ್ಲೆಯ ಒಬ್ಬ ಧೀಮಂತ ರಾಜಕಾರಣಿ ಭೀಮಣ್ಣ ಖಂಡ್ರೆ 4 ಬಾರಿ ಶಾಸಕರಾಗಿದ್ದರು, 2 ಬಾರಿ ಪರಿಷತ್ನ ಸದಸ್ಯರಾಗಿದ್ದರು. ಬಾಲ್ಕಿ ಕ್ಷೇತ್ರದಿಂದ 4 ಬಾರಿ ಗೆದ್ದು ಕ್ಷೇತ್ರದ ಶಾಸಕರಾಗಿದ್ದಂಥ ಭೀಮಣ್ಣ ಖಂಡ್ರೆ 1962, 1967, 1978 ಮತ್ತೆ 83ರಲ್ಲಿ ಭೀಮಣ್ಣ ಖಂಡ್ರೆ ಶಾಸಕರಾಗಿದ್ದರು. 1992ರಲ್ಲಿ ಮೊಯ್ಲಿ ಸರ್ಕಾರದಲ್ಲಿ, ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು. ಸಾರಿಗೆ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಭೀಮಣ್ಣ ಖಂಡ್ರೆ 1992ರಲ್ಲಿ. ವೀರಪ್ಪ ಮೊಯ್ಲಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ರು. ಆಗ ಭೀಮಣ್ಣ ಖಂಡ್ರೆ ಅವರು ಸಚಿವರಾಗಿದ್ದರು, ಸಾರಿಗೆ ಮಂತ್ರಿ ಆಗಿದ್ದರು. 1994, 2000 ಇಸ್ವಿಯಲ್ಲಿ ಎಂಎಲ್ಸಿ ಆಗಿದ್ರು ಭೀಮಣ್ಣ ಖಂಡ್ರೆ, ಪರಿಷತ್ನ ಸದಸ್ಯರಾಗಿದ್ದರು. ವಯೋಸಹಜ ಕಾಯಿಲೆ 102 ವರ್ಷ ವಯಸ್ಸಾಗಿತ್ತು. ಶತಾಯುಷಿ ಭೀಮಣ್ಣ ಖಂಡ್ರೆ ಅವರಿಗೆ 102 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಭೀಮಣ್ಣ ಖಂಡ್ರೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿದೆ. ಭಾರತ ಲೋಕಕ್ಕೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಪ್ರಯಾಣವನ್ನ ಮಾಡಿದ್ದಾರೆ. 4 ಬಾರಿ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು, ಪರಿಷತ್ನ ಸದಸ್ಯರು ಕೂಡ ಆಗಿದ್ದಂಥ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ. ಇದರ ಜಿಲ್ಲೆಯ ಒಬ್ಬ ಧೀಮಂತ ರಾಜಕಾರಣಿ ಭೀಮಣ್ಣ ಖಂಡ್ರೆ 4 ಬಾರಿ ಶಾಸಕರಾಗಿದ್ದರು, 2 ಬಾರಿ ಪರಿಷತ್ನ ಸದಸ್ಯರಾಗಿದ್ದರು. ಬಾಲ್ಕಿ ಕ್ಷೇತ್ರದಿಂದ 4 ಬಾರಿ ಗೆದ್ದು ಕ್ಷೇತ್ರದ ಶಾಸಕರಾಗಿದ್ದಂಥ ಭೀಮಣ್ಣ ಖಂಡ್ರೆ 1962, 1967, 1978 ಮತ್ತೆ 83ರಲ್ಲಿ ಭೀಮಣ್ಣ ಖಂಡ್ರೆ ಶಾಸಕರಾಗಿದ್ದರು. 1992ರಲ್ಲಿ ಮೊಯ್ಲಿ ಸರ್ಕಾರದಲ್ಲಿ, ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು. ಸಾರಿಗೆ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಭೀಮಣ್ಣ ಖಂಡ್ರೆ 1992ರಲ್ಲಿ. ವೀರಪ್ಪ ಮೊಯ್ಲಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ರು. ಆಗ ಭೀಮಣ್ಣ ಖಂಡ್ರೆ ಅವರು ಸಚಿವರಾಗಿದ್ದರು, ಸಾರಿಗೆ ಮಂತ್ರಿ ಆಗಿದ್ದರು. 1994, 2000 ಇಸ್ವಿಯಲ್ಲಿ ಎಂಎಲ್ಸಿ ಆಗಿದ್ರು ಭೀಮಣ್ಣ ಖಂಡ್ರೆ, ಪರಿಷತ್ನ ಸದಸ್ಯರಾಗಿದ್ದರು. ವಯೋಸಹಜ ಕಾಯಿಲೆ 102 ವರ್ಷ ವಯಸ್ಸಾಗಿತ್ತು. ಶತಾಯುಷಿ ಭೀಮಣ್ಣ ಖಂಡ್ರೆ ಅವರಿಗೆ 102 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಭೀಮಣ್ಣ ಖಂಡ್ರೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿದೆ. ಭಾರತ ಲೋಕಕ್ಕೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಪ್ರಯಾಣವನ್ನ ಮಾಡಿದ್ದಾರೆ. 4 ಬಾರಿ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು, ಪರಿಷತ್ನ ಸದಸ್ಯರು ಕೂಡ ಆಗಿದ್ದಂಥ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ. ಇದರ ಜಿಲ್ಲೆಯ ಒಬ್ಬ ಧೀಮಂತ ರಾಜಕಾರಣಿ ಭೀಮಣ್ಣ ಖಂಡ್ರೆ 4 ಬಾರಿ ಶಾಸಕರಾಗಿದ್ದರು, 2 ಬಾರಿ ಪರಿಷತ್ನ ಸದಸ್ಯರಾಗಿದ್ದರು. ಬಾಲ್ಕಿ ಕ್ಷೇತ್ರದಿಂದ 4 ಬಾರಿ ಗೆದ್ದು ಕ್ಷೇತ್ರದ ಶಾಸಕರಾಗಿದ್ದಂಥ ಭೀಮಣ್ಣ ಖಂಡ್ರೆ 1962, 1967, 1978 ಮತ್ತೆ 83ರಲ್ಲಿ ಭೀಮಣ್ಣ ಖಂಡ್ರೆ ಶಾಸಕರಾಗಿದ್ದರು. 1992ರಲ್ಲಿ
ಮೊಯ್ಲಿ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು. ಸಾರಿಗೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ಭೀಮಣ್ಣ ಖಂಡ್ರೆ 1992ರಲ್ಲಿ. ವೀರಪ್ಪ ಮೊಯ್ಲಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ರು. ಆಗ ಭೀಮಣ್ಣ ಖಂಡ್ರೆ ಅವರು ಸಚಿವರಾಗಿದ್ದರು, ಸಾರಿಗೆ ಮಂತ್ರಿ ಆಗಿದ್ದರು. 1994 2000 ಇಸ್ವಿಯಲ್ಲಿ ಎಂಎಲ್ಸಿ ಆಗಿದ್ರು ಭೀಮಣ್ಣ ಖಂಡ್ರೆ, ಪರಿಷತ್ನ ಸದಸ್ಯರಾಗಿದ್ದರು. ವಯೋಸಹಜ ಕಾಯಿಲೆ 102 ವರ್ಷ ವಯಸ್ಸಾಗಿತ್ತು. ಶತಾಯುಷಿ ಭೀಮಣ್ಣ ಖಂಡ್ರೆ ಅವರಿಗೆ 102 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಭೀಮಣ್ಣ ಖಂಡ್ರೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿದೆ. ಭಾರತ ಲೋಕಕ್ಕೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಪ್ರಯಾಣವನ್ನ ಮಾಡಿದ್ದಾರೆ. 4 ಬಾರಿ ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು, ಪರಿಷತ್ನ ಸದಸ್ಯರು ಕೂಡ ಆಗಿದ್ದಂಥ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ. ಬೀದರ್ ಜಿಲ್ಲೆಯ ಒಬ್ಬ ಧೀಮಂತ ರಾಜಕಾರಣಿ ಭೀಮಣ್ಣ ಖಂಡ್ರೆ 4 ಬಾರಿ ಶಾಸಕರಾಗಿದ್ರು, 2 ಬಾರಿ ಪರಿಷತ್ನ ಸದಸ್ಯರಾಗಿದ್ರು. ಬಾಲ್ಕಿ ಕ್ಷೇತ್ರದಿಂದ 4 ಬಾರಿ ಗೆದ್ದು ಕ್ಷೇತ್ರದ ಶಾಸಕರಾಗಿದ್ದಂಥ ಭೀಮಣ್ಣ ಖಂಡ್ರೆ 1962, 1967, 1978 ಮತ್ತೆ 83ರಲ್ಲಿ ಭೀಮಣ್ಣ ಖಂಡ್ರೆ ಶಾಸಕರಾಗಿದ್ದರು. 1992ರಲ್ಲಿ ಮೊಯ್ಲಿ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು. ಸಾರಿಗೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ಭೀಮಣ್ಣ ಖಂಡ್ರೆ 1992ರಲ್ಲಿ. ವೀರಪ್ಪ ಮೊಯ್ಲಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ದರು. ಆಗ ಭೀಮಣ್ಣ ಖಂಡ್ರೆ ಅವರು ಸಚಿವರಾಗಿದ್ದರು, ಸಾರಿಗೆ ಮಂತ್ರಿ ಆಗಿದ್ದರು. 1994 2000 ಇಸ್ವಿಯಲ್ಲಿ ಎಂಎಲ್ಸಿ ಆಗಿದ್ರು ಭೀಮಣ್ಣ ಖಂಡ್ರೆ, ಪರಿಷತ್ನ ಸದಸ್ಯರಾಗಿದ್ದರು. ವಯೋಸಹಜ ಕಾಯಿಲೆ 102 ವರ್ಷ ವಯಸ್ಸಾಗಿತ್ತು. ಶತಾಯುಷಿ ಭೀಮಣ್ಣ ಖಂಡ್ರೆ ಅವರಿಗೆ 102 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಭೀಮಣ್ಣ ಖಂಡ್ರೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿದೆ. ಭಾರತ ಲೋಕಕ್ಕೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಪ್ರಯಾಣವನ್ನ ಮಾಡಿದ್ದಾರೆ. 4 ಬಾರಿ ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು, ಪರಿಷತ್ನ ಸದಸ್ಯರು ಕೂಡ ಆಗಿದ್ದಂಥ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ. ಬೀದರ್ ಜಿಲ್ಲೆಯ ಒಬ್ಬ ಧೀಮಂತ ರಾಜಕಾರಣಿ ಭೀಮಣ್ಣ ಖಂಡ್ರೆ 4 ಬಾರಿ ಶಾಸಕರಾಗಿದ್ರು, 2 ಬಾರಿ ಪರಿಷತ್ನ ಸದಸ್ಯರಾಗಿದ್ದರು. ಬಾಲ್ಕಿ ಕ್ಷೇತ್ರದಿಂದ 4 ಬಾರಿ ಗೆದ್ದು ಕ್ಷೇತ್ರದ ಶಾಸಕರಾಗಿದ್ದಂಥ ಭೀಮಣ್ಣ ಖಂಡ್ರೆ 1962, 1967, 1978 ಮತ್ತೆ 83ರಲ್ಲಿ ಭೀಮಣ್ಣ ಖಂಡ್ರೆ ಶಾಸಕರಾಗಿದ್ದರು. 1992ರಲ್ಲಿ ಮೊಯ್ಲಿ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು. ಸಾರಿಗೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ಭೀಮಣ್ಣ ಖಂಡ್ರೆ 1992ರಲ್ಲಿ. ವೀರಪ್ಪ ಮೊಯ್ಲಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ದರು. ಆಗ ಭೀಮಣ್ಣ ಖಂಡ್ರೆ ಅವರು ಸಚಿವರಾಗಿದ್ದರು, ಸಾರಿಗೆ ಮಂತ್ರಿ ಆಗಿದ್ದರು. 1994 2000 ಇಸ್ವಿಯಲ್ಲಿ ಎಂಎಲ್ಸಿ ಆಗಿದ್ರು ಭೀಮಣ್ಣ ಖಂಡ್ರೆ, ಪರಿಷತ್ನ ಸದಸ್ಯರಾಗಿದ್ದರು. ವಯೋಸಹಜ ಕಾಯಿಲೆ 102 ವರ್ಷ ವಯಸ್ಸಾಗಿತ್ತು. ಶತಾಯುಷಿ ಭೀಮಣ್ಣ ಖಂಡ್ರೆ ಅವರಿಗೆ 102 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಭೀಮಣ್ಣ ಖಂಡ್ರೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿದೆ. ಭಾರತ ಲೋಕಕ್ಕೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಪ್ರಯಾಣವನ್ನ ಮಾಡಿದ್ದಾರೆ. 4 ಬಾರಿ ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು, ಪರಿಷತ್ನ ಸದಸ್ಯರು ಕೂಡ ಆಗಿದ್ದಂಥ ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ.